ಸರಿ, ನಾನು ನಿಮ್ಮ ಫಸ್ಟ್ ಸಿನಿಮಾನ ನಿಮ್ಮ ತಂದೆಯವರು ಮತ್ತು ನಿಮ್ಮ ಸಿಸ್ಟರ್ ವಿಜಯಲಕ್ಷ್ಮಿ ಮೇಡಮ್ ಇಬ್ಬರೂ ಥಿಯೇಟರಲ್ಲಿ ನೋಡ್ತಾರೆ, ಅದು 75 ಪೈಸೆಯನ್ನು ಕೊಟ್ಟು. ಆಗ ನಿಮ್ಮ ಫಸ್ಟ್ ಸಿನಿಮಾ ನೋಡಿ ನಿಮ್ಮ ತಂದೆ ಅಳ್ತಾರಂತೆ, ಕಣ್ಣೀರಿಡ್ತಾರಂತೆ. ಆ ಸಿಚುವೇಶನ್ ಹೇಳ್ಬೋದಾ ಸರ್? ಅದು ಮೈಸೂರು ವುಡ್ಲ್ಯಾಂಡಲ್ಲಿ. ಮೈಸೂರು ವುಡ್ಲ್ಯಾಂಡ್ಸಲ್ಲಿ ಅದೇನಾಯಿತು ಅಂದರೆ ನಾಗರಹೊಳೆ, ದಟ್ ವಾಸ್ ದಿ ಫಸ್ಟ್ ಫಿಲಮ್. ಆ ಥರದ್ದು ಯಾರೂ ಇಂಡಿಯಾದಲ್ಲೇ ಟ್ರೈ ಮಾಡಿರಲಿಲ್ಲ. ಆಲ್ ಓವರ್ ಇಂಡಿಯಾ ಇಟ್ ವಾಸ್ ಒಂದು ಸೆನ್ಸೇಷನ್ ಮತ್ತು ಬ್ಲಾಕ್ ಬಸ್ಟರ್ ಆಯಿತು. ಮಕ್ಕಳು, ಫ್ಯಾಮಿಲಿ ಮತ್ತು ಎನಿಮಲ್ಸ್, ಈ ಮೂರನ್ನು ನನಗೆ ಯಾವ ಸಪೋರ್ಟ್ ಇಲ್ಲ. ಇವತ್ತಾದರೆ ಎಲ್ಲ ಸಿ ಜಿ, ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ನೀವು. ಈ ಕಾಂತಾರದಲ್ಲಿ ಆ ಹುಲಿ ಸಿ ಜಿ, ಅದು ಎಷ್ಟು ರಿಯಲಿಸ್ಟಿಕ್. ಆಮೇಲೆ ಏನು ಬೇಕು ನಾವು ನಮ್ಮ ಕೈನಲ್ಲಿದೆ ಸಿ ಜಿನಲ್ಲಿ. ಕಣ್ಣು ಬಿಡಬೇಕಾ, ಕಣ್ಣು ಮುಚ್ಚಬೇಕಾ, ಅದೆಲ್ಲ. ಬಟ್ ನಾನು ಮಾಡಿದಾಗ ಅದು ಯಾರಿಗೂ ಆ ಥರ ಎನಿಮಲ್ಸ್ನ ಯೂಸ್ ಮಾಡೋಕ್ಕೆ ಧೈರ್ಯನೂ ಇರಲಿಲ್ಲ, ಇದು ಇರಲಿಲ್ಲ. ನನಗೆ ಅದು ತಗೊಂಡು ಮಾಡಿದಾಗ ಚಿನ್ನಪ್ಪ ದೇವರ ಪಿಕ್ಚರ್ ನೋಡ್ಬಿಟ್ಟು ನನಗೆ ಅವ್ರ ಆಫೀಸಿಗೆ ಕರ್ಕೊಂಡೋಗಿ ಒಂದು ಚಿಕ್ಕ ಮೊಸಳೆ ಕೊಟ್ಟಿದ್ರು, ಸ್ಟಫ್ಡ್ ಮೊಸಳೆ. ಭಾಳ ಅವ್ರು ಚಿನ್ನಪ್ಪ ದೇವರು ನಮ್ಮ ತಂದೆಯವ್ರ ಜೊತೆಯಲ್ಲಿ ನವಜ್ಯೋತಿ ಸ್ಟುಡಿಯೋಲಿ ಸ್ಯಾಂಡೋ ಆಗಿ ಕೆಲಸ ಮಾಡಿದ್ರಂತೆ. ಅವ್ರಿಗೆ ಸ್ಯಾಂಡೋ ಚಿನ್ನಪ್ಪ ದೇವರು ಅಂತ ಹೆಸರು. ಆಮೇಲಿಂದ ಜಮಿನಿ ಲ್ಯಾಬಲ್ಲಿ ಒಂದು ನಾಗರಹೊಳೆದು ಶೋ ರೀಲ್ ಮಾಡಿಟ್ಟಿದ್ರು. ನಾವೊಂದು ಎಲಿಫೆಂಟ್ಸು, ಹಾವು ಸೀನು, ಹುಲಿ ಸೀನು, ಇದನ್ನೆಲ್ಲ 20th ಸೆಂಚುರಿ ಫಾಕ್ಸ್ನವರು ಬಂದರು. ಅವಾಗ ಕಲರ್ ಲ್ಯಾಬ್ ಒಂದೇ ಇದ್ದಿದ್ದು ಜಮಿನಿದು, ಪ್ರಸಾದ್ ಲ್ಯಾಬ್ ಇನ್ನೂ ಇರಲಿಲ್ಲ. ಸೊ ಅವರು ನಮಗೇನಾದ್ರು ತೋರಿಸಿ ಅಂದಾಗ ಈ ಶೋ ರೀಲ್ ತೋರಿಸಿದಾಗ ದಟ್ ಈಸ್ ವೆರಿ ಸೆನ್ಸೇಷನ್ ಅಂತೇಳಿ ನನ್ನನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ಸೆಕೆಂಡ್ ಯೂನಿಟ್ ಆಗಿ ಇಟ್ಕೊಂಡು ನಾನು ಒಂದು 25 ಡೇಸ್ ಅವ್ರ ಜೊತೇಲಿ ಕೆಲಸ ಮಾಡಿದೆ ಪ್ಯಾನಾವಿಷನ್ ಕ್ಯಾಮ್ರಾದಲ್ಲಿ. ಸೊ ಈ ಥರ ಆದಮೇಲೆ ಪಿಕ್ಚರ್ ತುಂಬ ಹಿಟ್ ಆಗೋಯ್ತು. ನಮ್ಮ ತಂದೆಯವರಿಗೆ ಅದೊಂದು ಇಂಟ್ರೆಸ್ಟ್ ಆಯಿತು. ಬಾಲ್ಕನಿ ಮಿಡ್ಲ್ ಕ್ಲಾಸ್ ಎಲ್ಲ ಟಿಕೆಟೇ ಸಿಗ್ತಿರಲಿಲ್ಲ. ಸೊ 75 ಪೈಸದಿದ್ದರೆ ಅದರಲ್ಲಿ ಹೋಗಿ ಕೂತ್ಕೊಂಡು ಅವ್ರಿಗೆ ನೋಡಿ ನನಗೆ ಬೈಯೋರು, ಏನು ಇಷ್ಟು ರಿಸ್ಕ್ ತೊಗೊಂಡು ಮಾಡ್ತಾಯಿದ್ಯಾ ನೀನು ಅಂತ. ಇಲ್ಲ, ರಿಸ್ಕ್ ಏನಿಲ್ಲ, ನನ್ನ ಸೇಫ್ಟಿ ಇದೆ ಅಂತ ಹೇಳಿ ಮಾಡಿದೆ. ಅದು ನನ್ನ ತಂಗಿನೂ ಅವರು ಹೋಗಿ, ಅವಾಗತ್ತು ರಾಜ್ಕುಮಾರ್ಗೆ ಮಾತ್ರ ಚಿಲ್ಲರೆ ಸಿಗ್ತಿದ್ರು. ಅವಾಗ ಒಂದು ಫ್ಯಾಷನ್ ಇತ್ತು. ಅವ್ರಿಗೇನೊಂದು ಅಭಿಮಾನಿಗಳಿಗೆ ಅಂದರೆ ದುಡ್ಡು ತೆಗೆದು ಸ್ಕ್ರೀನ್ಗೆ ಎಸ್ಬಿಟ್ರೆ ಅವ್ರಿಗೆ ಖುಷಿ. ಹಾಗೆ ನಮ್ಮ ಚಿತ್ರದಲ್ಲಿ ಅಂಬರೀಷ್ದು ಒಂದು ಡೈಲಾಗ್ಗೆ ಆ ಥರ ದುಡ್ಡು ಎಸೆಯೋರು. ಶೋ ಆದಮೇಲೆ ಕೆಲಸ ಮಾಡೋರೆಲ್ಲ ಡೈರೆಕ್ಟ್ರಿಗೂ ಪ್ರೊಡ್ಯೂಸರ್ಗೂ ನಮಸ್ಕಾರಪ್ಪ, ನಮಗಾದರೂ ಒಂದಿಷ್ಟು ದುಡ್ಡು ಯಾಕೆಂದರೆ ಪ್ರತಿ ಸೀನಲ್ಲೂ ಪ್ರತಿ ಶೋನಲ್ಲೂ ಅವರು ಗುಡಿಸ್ಕೊಂಡು ಬರುವಾಗ ಅವ್ರಿಗೆ ಇಷ್ಟು ಚಿಲ್ಲರೆ ಸಿಕ್ಕೋದು. ಯಾವ ಡೈಲಾಗ್ ಸರ್ ಅದು? ಇದು ಕುತ್ತೆ ಕನ್ವರ್ನ ಅಲ್ಲ, ಅದು ಅಂಥದ್ದಲ್ಲಿ. ಇದು ನಾಗರಹೊಳೆನಲ್ಲಿ, ನಾಗರಹೊಳೆಯಲ್ಲಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಹಾಡು ಆಗಕ್ಕೆ ಮೊದಲು ಒಂದು ಫಿಲಾಸಫಿಯಲ್ಲಿ ಮಾತಾಡ್ತಾನೆ ಮೇಡಮ್ ಅಂತ. ಆ ಡೈಲಾಗನ್ನು ಇಟ್ಕೊಂಡೆ ನನಗೆ ರಜನಿಕಾಂತ್ 3-4 ಸರಿ ಕೇಳಿದರು, ಬಾಬು ನೀವು ಒಂದು ನಾಗರಹೊಳೆಯಲ್ಲಿ ಫುಲ್ ಒಂದು ಡ್ರೈವರ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಆ ಥರ ನಾನು ಒಂದು ಕ್ಯಾರೆಕ್ಟರ್ ಮಾಡ್ತೀನಿ ಅಂತ. ಆಗಲಿಲ್ಲ ಅದು. ಓಕೆ ಸರ್. ಇನ್ನು ಇದು ನಿಮ್ಮ ತಂದೆ ರಿಯಾಕ್ಷನ್ ಆಯಿತು, ಇಲ್ಲ ನಿಮ್ಮ ಸಿಸ್ಟರ್ ರಿಯಾಕ್ಷನ್ ಆಯಿತು, ಜನಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರು ಸರ್? ಅಂದರೆ ನಿಮಗೆ ಎದುರುಗಡೆ ಸಿಕ್ಕಿದಾಗ ಸಿನಿಮಾ ಬಗ್ಗೆ, ನಾಗರಹೊಳೆ ಸಿನಿಮಾ ಬಗ್ಗೆ ಏನು ಹೇಳ್ತಿದ್ರು ಸರ್? ನಾಗರಹೊಳೆ ಸಿನಿಮಾ ಬಗ್ಗೆ ಒಂಥರ ಥ್ರಿಲ್ ಆಗಿಬಿಟ್ಟಿದ್ರು ಜನ. ಯಾಕೆಂದರೆ ಆವತ್ತರೆಗೂ ಕಲರ್ನಲ್ಲಿ ಆ ಥರ ಒಂದು ಅಡ್ವೆಂಚರ್, ಚಿಲ್ಡ್ರನ್ಸ್ ಅಡ್ವೆಂಚರ್ ಬಂದಿರಲಿಲ್ಲ. ಯಾಕೆಂದರೆ ಚಿಲ್ಡ್ರನ್ಸ್ ಅಡ್ವೆಂಚರ್ ಅನ್ನೋದು ಭಾಳ ಮುಖ್ಯ. ಇವತ್ತಿಗೂ ನಾವು ಚಿಲ್ಡ್ರನ್ಸ್ ಅಡ್ವೆಂಚರ್ನ ಮಿಸ್ ಮಾಡ್ತಾಯಿದ್ದೀವಿ. ಪಾಪ ಮಕ್ಕಳಿಗೆ ಪಿಕ್ಚರೇ ಇಲ್ಲ ಇವತ್ತು. ಹೌದು, ನಿಜ ಸರ್. ಏನೂ ಇಲ್ಲ. ಆ ಟಿ ವಿಲಿ ಏನು ಬರುತ್ತೋ ಇಂಗ್ಲೀಷ್ ಕಾರ್ಟೂನೇ ನೋಡಬೇಕು, ಕಾರ್ಟೂನೇ ನೋಡಬೇಕು, ಇನ್ಯಾವುದೂ ಇಲ್ಲವೇ ಇಲ್ಲ. ಆಗ ಎಲ್ಲ ಫ್ಯಾಮಿಲಿಯವರು ಅಪ್ಪ ಅಮ್ಮಂದ್ರೆಲ್ಲ ಕರ್ಕೊಂಬಂದು ತೋರಿಸಿ, ಈ ಥರ ಮೊಬೈಲ್ ಫೋನ್ ಇರಲಿಲ್ಲ ಫೋಟೋಗೆ. ಒಂದೊಂದು ಸರಿ ಅಲ್ಲಿ ಪಕ್ಕದಲ್ಲಿ ಒಂದು ಸ್ಟುಡಿಯೋ ಇತ್ತು, ರೀಲ್ ಕ್ಯಾಮರಾಸ್ ಬರೋದಲ್ಲ. ರೀಲ್ ಕ್ಯಾಮ್ರಾ ಬರೋದು. ಅದನ್ನ ಯಾರು ಇಟ್ಕೊಂಡಿರಲಿಲ್ವ, ಯಾರನ್ನಾರು ಕರ್ಕೊಂಬರ್ಬೇಕು ನೀವು. ಈಗೇನು ಎಲ್ಲಿ ಸ್ಪಾಟಲ್ಲಿ ಬೇಕು ತಗೋಬೋದಲ್ಲ, ಆ ಥರ ಅವರೆಲ್ಲ ತುಂಬ. ಆಮೇಲೆ 2-3 ಸ್ಕೂಲ್ಗೆಲ್ಲ ಕರೆಸಿದ್ರು ನನ್ನ. ಆಮೇಲಿಂದ ನನಗೆ ಫಾರೆಸ್ಟ್ ಆಫೀಸರೆಲ್ಲ, ಸರ್ ನಾಗರಹೊಳೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ನಮ್ಮ ಪಿಕ್ಚರ್ ಬಂದಮೇಲೆ ನಾಗರಹೊಳೆ ಫಾರೆಸ್ಟ್ ಆಫೀಸರ್ಸು, ಸರ್ ನೀವೇನು ಪಿಕ್ಚರ್ ತೆಗೆದುಬಿಟ್ಟಿದ್ದೀರಾ, ಇಲ್ಲಿ ಬರ್ತಾರೆ ಜನ, 1000 ಜನ ಬರ್ತಾರೆ, ಒಂದು ಗೆಸ್ಟ್ ಹೌಸ್ ಇಲ್ಲ, ಏನೂ ಇಲ್ಲ, ಭಾಳ ಕಷ್ಟ ಆಗ್ಬಿಟ್ಟಿದೆ ಅಂತ. ಆಮೇಲೆ ಮಂಡ್ಯದಿಂದ 2-3 ಜನ ಹುಡುಗರು ನಾಗರಹೊಳೆ ಫಿಲ್ಮ್ ನೋಡ್ಬಿಟ್ಟು ಅವ್ರು ಕಾಡಿಗೆ ಹೋಗ್ಬಿಟ್ಟಿದ್ರು. ಆ ಪೊಲೀಸ್ನವರು ಅವ್ರನ್ನ ಕರ್ಕೊಂಬರೋದು ಒಂದು ದೊಡ್ಡ ಇಶ್ಯೂ ಆಯಿತು. ಕಾಮನ್ ಈ ಥರ ಒಂದು ಅವ್ರು ಅಡ್ವೆಂಚರ್ ಕೊಟ್ಬಿಟ್ಟಿದ್ರು.